ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯುಗಾದಿಯ ಪೂರ್ವವೇ ಸ್ಫೋಟವಾಯಿತು ಕೋಡಿಶ್ರೀ ಭವಿಷ್ಯ. ಶಿವರಾತ್ರಿಯ ನಂತರ ಪ್ರಕೃತಿಯಲ್ಲಿ ವಿಪ್ಲವವಾಗತ್ತೆ. ಯುಗಾದಿಯ ಪೂರ್ವವೇ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣವೇ ಸೃಷ್ಟಿಯಾಗತ್ತೆ. ಯುಗಾದಿ ಬಳಿಕ ಸಂಕಟ ಫಿಕ್ಸ್. ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡುವುದಿಲ್ಲ. ಈ ಮಾತಿನ ಅರ್ಥವೇನು? ಮಹಾಕುಂಭಮೇಳದ ನಂತರ ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇಂತಹ ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ಕೆಲವೊಂದಿಷ್ಟು ಜನರು ವಿಡಿಯೋವನ್ನ ಮಾತ್ರ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋ ಮೊದಲು ತಲುಪುವುದೇ ನಿಮಗೆ. ಸೊ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಬನ್ನಿ ಕೋಡಿಶ್ರೀಯ ಸ್ಫೋಟಕ ಭವಿಷ್ಯವನ್ನ ಹೇಳ್ತೀವಿ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾನೆ ಬಂದಿವೆ. ಅದರಲ್ಲೂ ಈ 3 ತಿಂಗಳಲ್ಲಿ 6 ಭವಿಷ್ಯವಾಣಿಗಳು ನಿಜವಾಗಿವೆ ಅಂದ್ರೆ ನೀವು ನಂಬಲೇಬೇಕು. ಕಳೆದ ಜನವರಿ ತಿಂಗಳಲ್ಲಿ ನುಡಿದಂತಹ ಆ ಭವಿಷ್ಯವಾಣಿಗಳು ಈಗ ನಿಜವಾಗಿವೆ. ಕ್ರೋಧಿನಾಮ ಸಂವತ್ಸರ ನಡೀತಾ ಇದೆ. ಎಲ್ಲರಿಗೂ ಪ್ರತಿಯೊಂದು ಮನೆಯಲ್ಲಿ ಜಗಳ, ಕ್ರೋಧ, ಸಿಟ್ಟು ಎಲ್ಲರನ್ನ ಕಾಡಲಿದೆ ಅಂತ ಹೇಳಿದ್ರು. ಅದೇ ತರನಾಗಿ ಎಲ್ಲರಲ್ಲೂ ಕೂಡ, ಎಲ್ಲರ ಮನೆಯಲ್ಲೂ, ಚಿಕ್ಕ ಮನೆಯಿಂದ ಚಿಕ್ಕ ಹಳ್ಳಿಯಿಂದ ದಿಲ್ಲಿಯವರೆಗೂ, ಪವರ್ಫುಲ್ ರಾಷ್ಟ್ರಗಳವರೆಗೂ ಎಲ್ಲ ಕಡೆ ಕ್ರೋಧ ಹೆಚ್ಚಾಗ್ತಾ ಇದೆ. ಅದೇ ತರನಾಗಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾರಾಜರು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ. ಹಾಗಾದ್ರೆ ಆ 3 ತಿಂಗಳಲ್ಲಿ ನುಡಿದಂತಹ ಆ ಭವಿಷ್ಯವಾಣಿಗಳಲ್ಲಿ 6 ಭವಿಷ್ಯವಾಣಿಗಳು ಯಾವ್ಯಾವು ನಿಜವಾಗಿದೆ? ಶ್ರಾವಣ ಮಾಸದ ನಂತರ ಮತ್ಯಾವ ಘಟನೆಗಳು, ದುರ್ಘಟನೆಗಳು ಸಂಭವಿಸಲಿವೆ ಅನ್ನೋದನ್ನ ವಿವರವಾಗಿ ಹೇಳ್ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯನ್ನ ನಂಬೋರಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಶ್ರಾವಣ ಮಾಸದ ಬಗ್ಗೆ ಭಯಾನಕ ಭವಿಷ್ಯವನ್ನ ನುಡಿದಂತಹ ಕೋಡಿ ಶ್ರೀಗಳು ಈಗ ಆ ಭವಿಷ್ಯವಾಣಿ ನಿಜವಾಗಿದೆ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶ್ರೀಗಳು ಆಗಾಗ ಭವಿಷ್ಯವಾಣಿಗಳನ್ನ ನುಡಿಯುತ್ತಲೇ ಇರ್ತಾರೆ. ಈಗಾಗಲೇ ಅವರು ನುಡಿದಿರುವಂತಹ ಮಾತುಗಳು ನಿಜವಾಗಿದೆ. ಹಾಗೆಯೇ ಇದೀಗ ಮತ್ತೊಂದು ಯಾರೂ ಕಂಡು ಕೇಳರಿಯದ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಅವರು ನುಡಿದಂತಹ ಭವಿಷ್ಯವಾಣಿ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಕ್ರೋಧಿನಾಮ ಸಂವತ್ಸರ ನಡೀತಾ ಇದೆ. ದೇಶ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಕ್ರೋಧ ಹೆಚ್ಚಾಗತ್ತೆ. ಕ್ರೋಧ, ಭಯ, ಸಿಟ್ಟು, ಆಕ್ರೋಶ ತಾಂಡವವಾಡತ್ತೆ ಅಂತ ಹೇಳಿದ್ರು. ಅದೇ ತರನಾಗಿ ಶ್ರಾವಣ ಮಾಸ ಎಂಟ್ರಿ ಕೊಡ್ತಾ ಇದ್ದಂತೆ ಭಾರತ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ. ಒಂದು ದೇಶವೇ ಲೂಟಿ ಆಗ್ತಾ ಇದೆ. ಇನ್ನೊಂದು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಗರಿಗೆದರಿವೆ. ಭಾರತ ದೇಶ ಸೇಫ್ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಭಾರತದೊಳಗೇನೆ ಇದ್ದುಕೊಂಡು ಕೆಲ ದುಷ್ಟರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ. ನಮ್ಮ ಪ್ರಾಣವನ್ನ ಉಳಿಸುವಂತಹ ವೈದ್ಯರು ನಮಗೆ ದೇವರ ಸಮಾನ. ಆದ್ರೆ ಆ ದೇವರ ಮೇಲೆಗೆ ಅತ್ಯಾಚಾರ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ಅತ್ಯಾಚಾರ, ಅದಾದ ನಂತರ ನಿನ್ನೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಅಪ್ರಾಪ್ತ ಮಹಿಳೆಯ ಮೇಲೆ, ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅಲ್ಲೂ ಕೂಡ ಕ್ರೋಧ ಹೆಚ್ಚಾಗ್ತಾಗಿದೆ. ಯಾರಿಗಾದ್ರೂ ಏನಾದ್ರೂ ಆದ್ರೆ ಭಾವಪೂರ್ಣ ಶ್ರದ್ಧಾಂಜಲಿ ತಿಳಿಸ್ತಾರೆ ನಮ್ಮ ಪ್ರಧಾನಿ ಮೋದಿಗಳು. ಆದರೆ ಕೋಲ್ಕತ್ತಾದಲ್ಲಿ ನಡೆದಂತಹ ಆ ಒಂದು ಘಟನೆ, ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಒಂದು ಘಟನೆ, ಕರ್ನಾಟಕದಲ್ಲೂ ನಡೆದಂತಹ ಅತ್ಯಾಚಾರ ಪ್ರಕರಣಗಳು, ಆ ಒಂದು ಪ್ರಕರಣಗಳ ಬಗ್ಗೆ ಪ್ರಧಾನಿ ಮೋದಿ ಯಾಕೆ ಮಾತಾಡ್ತಿಲ್ಲ? ಮಾತಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಅವರು ಕೂಡ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಅತ್ಯಾಚಾರ, ಅನಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾಗಿದೆ. ಅದರಲ್ಲೂ ಕೋಲ್ಕತ್ತಾ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅನೇಕ ಇಂತಹ ಆರೋಪಗಳು, ಪ್ರಕರಣಗಳು ಕಂಡು ಬರ್ತಾಗಿದೆ. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯನ್ನ, ಹೆಣ್ಣು ಮಗಳನ್ನ ದೇವರ ರೂಪದಲ್ಲಿ ಕಾಣ್ತೇವೆ. ಆದ್ರೆ ಆ ದೇವರ ರೂಪದಲ್ಲಿ ಕಾಣುವಂತಹ ಈ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾಗಿದೆ. ಇದೇ ಕ್ರೋಧಿನಾಮ ಸಂವತ್ಸರ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಹೇಳಿದ್ರು. ಕ್ರೋಧಿನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚು ಎಂದು ಹೇಳಿದ್ದ 20 ದಿನಗಳಲ್ಲಿ ಕೇರಳದ ವಾಯ್ನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಬಳಿಕ ಆ ಬಗ್ಗೆ ನಾನು ಮೊದಲೇ ಭವಿಷ್ಯ ನುಡಿದಿದ್ದೆ ಎಂದು ಕೋಡಿಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದ್ರು.
ಈಗ ಶ್ರಾವಣ ಮಾಸ ಶುರುವಾಗಿದೆ. ಇಡೀ ಕರ್ನಾಟಕದಲ್ಲಿ ಹಬ್ಬದ ಋತು ಸಂಭ್ರಮದಲ್ಲಿದ್ದಾರೆ. ಆದರೆ ಇದೇ ಶ್ರಾವಣ ಮಾಸದಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗತ್ತೆ ಅಂತ ಹೇಳಿದ್ರು. ಈಗ ಪ್ರೊಟೆಸ್ಟ್ ಆಗ್ತಾಗಿದೆ. ಹಾಗಾದ್ರೆ ಕೋಡಿಮಠದ ಶ್ರೀಗಳು ನುಡಿದಂತಹ ಇತ್ತೀಚಿನ ಭವಿಷ್ಯವಾಣಿಗಳು ಯಾವುವು ಮತ್ತು ಯಾವೆಲ್ಲ ಭವಿಷ್ಯವಾಣಿಗಳು ನಿಜವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗತ್ತೆ ಅಂತ ಹೇಳಿದ್ರು. ಅದೇ ತೆರನಾಗಿ ಕೋಲ್ಕತ್ತಾದಲ್ಲಿ ಮಹಿಳೆಯ ಮೇಲೆ ಅಂದ್ರೆ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣ ಇದೀಗ ಭಾರತ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಭಾರತ ದೇಶದಲ್ಲಿ ಈಗ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅದೇ ತೆರನಾಗಿ ನಿನ್ನೆ ಮೊನ್ನೆಯಷ್ಟೇ ಮಹಾರಾಷ್ಟ್ರದ ಬದ್ಲಾಪುರ್ನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಈಗ ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಈಗ ಮಹಾರಾಷ್ಟ್ರವೇ ಬಂದ್ ಆಗುವಂತೆ ಮಾಡಿದೆ. ಈ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದ್ದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ. ದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ತೋರಿಸೋದ್ ಬಿಟ್ಟು ಅದ್ಯಾರೋ ಒಬ್ಬ ಸೆಲೆಬ್ರಿಟಿಗೆ ಮಗುವಾಯ್ತು, ಅದ್ಯಾರೋ ಒಬ್ಬ ನಟಿಗೆ ಪ್ರೆಗ್ನೆಂಟ್ ಆದಳು ಅಂತಂದ್ರೆ ಅದನ್ನ ಪೋಸ್ಟರ್ ಹಾಕಿ ಅದನ್ನ ದೊಡ್ಡ ಸುದ್ದಿ ಮಾಡ್ತಾರೆ. ಆದರೆ ಒಬ್ಬ ಮಹಿಳೆಯ ಮೇಲೆ, ಒಬ್ಬ ವೈದ್ಯೆಯ ಮೇಲೆ, ಒಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆದ್ರೆ ಯಾರೊಬ್ರು ಕೂಡ ತಲೆ ಕೆಡಿಸ್ಕೊಳ್ತಾಗಿಲ್ಲ. ಇದೇ ಕಲಿಯುಗ ಅಂತ ಹೇಳಬೇಕು. ಇನ್ನು ಮೊನ್ನೆ ಅಷ್ಟೇ ವಿನೇಶ್ ಪೋಗಟ್ ಅವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು. ಅವರು ಕೂಡ ಕಳೆದ 6 ತಿಂಗಳಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಯಾರೊಬ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಕೇರಳದಲ್ಲೂ ಕೂಡ ಖ್ಯಾತ ನಟರಿಂದಲೇ ಲೈಂಗಿಕ ಕಿರುಕುಳ ಅನ್ನುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾಗಿದೆ. ಅಂದ್ರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಕಿರುಕುಳಗಳು, ಈ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾಗಿದೆ. ಇದು ಕೂಡ ಕೋಡಿಶ್ರೀಗಳ ಭವಿಷ್ಯ ನಿಜವಾದಂತೆ ಕಾಣಿಸ್ತಾಗಿದೆ. ಇನ್ನು ಮಳೆಯ ಬಗ್ಗೆ ನುಡಿದಂತಹ ಭವಿಷ್ಯವಾಣಿ ನಿಜವಾಗಿದೆ. ಶ್ರಾವಣ ಮಾಸದ ಮೊದಲ ವಾರದಿಂದ ಮಳೆ ಆರ್ಭಟಿಸತೆಯಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದೇ ತೆರನಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಹೈದರಾಬಾದ್, ತೆಲಂಗಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಹೈದರಾಬಾದ್ ರಂಗಾರೆಡ್ಡಿ ಜಿಲ್ಲೆಗೆ ಸೇರಿದಂತೆ ತೆಲಂಗಾಣದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಇತ್ತ ಕರ್ನಾಟಕದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದಾಗಿ 4 ಜಿಲ್ಲೆಗಳಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಜಿಲ್ಲೆಗಳಲ್ಲಿ ಇಂದು ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆಯಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಹಾವೇರಿ, ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ಯಾದಗಿರಿಯಲ್ಲಿ ಭಾರಿ ಮಳೆಯ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿಗಳಲ್ಲಿ ಇದು ಕೂಡ ನಿಜವಾಗಿದೆ. ಇನ್ನು ಭಾರತವನ್ನ ಲೂಟಿ ಮಾಡಿದ ಮತ್ತು ನಮಗೆ ಚಿತ್ರಹಿಂಸೆ ಕೊಟ್ಟವರಿಗೆ ತಟ್ಟಿತ ಶಾಪ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಅಂದ್ರೆ ವಿಶ್ವವನ್ನ ಆಳಿದಂತಹ ಬ್ರಿಟಿಷರ ನಾಡಲ್ಲಿ ಹಣದುಬ್ಬರ, ಹಾಲಿನ ರೇಟ್ ಹೆಚ್ಚಳವಾಗಿದೆ, ದೈನಂದಿನ ಜೀವನ ದುಸ್ತರವಾಗಿದೆ. ಇದು ಕೂಡ ಒಂದ್ ಕಾಲದಲ್ಲಿ ಹೇಳಿದ್ರು ಕೋಡಿಶ್ರೀಗಳು. ನಮ್ಮನ್ನಾಳಿದವರಿಗೆ ಬಡತನ ಬರಲಿದೆ ಅಂತ ಹೇಳಿದ್ರು. ಆ ಭವಿಷ್ಯವಾಣಿ ಈಗ ನಿಜವಾಗಿದೆ. ಇದರ ಮಧ್ಯೆ ಬ್ರಿಟಿಷರ ನಾಡಲ್ಲಿ ಮುಸ್ಲಿಮರ ಅಟ್ಟಹಾಸವೂ ಕೂಡ ಜಾಸ್ತಿಯಾಗಿದೆ. ಪ್ರತಿಭಟನೆ, ಹಿಂಸಾಚಾರ, ರಕ್ತಪಾತವನ್ನೇ ಕಾಣದಂತಹ ಇಂಗ್ಲೆಂಡಿನಲ್ಲಿ ಈಗ ಇದೆಲ್ಲವೂ ಕೂಡ ಸಾಮಾನ್ಯವಾಗಿದೆ. ಇನ್ನು ಇದೇ ಅಲ್ಲದೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗತ್ತೆ, ಅಣುಬಾಂಬ್ ಸ್ಫೋಟವಾಗುವ ಸಾಧ್ಯತೆಗಳಿವೆ, ಜಗತ್ತಿಗೆ ವಿನಾಶ ಕಾದಿದೆ, ರೋಗ, ಸುನಾಮಿ ಸಂಭವಿಸಲಿದೆ, ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸ್ತಾರೆ, ದೈವ ನಂಬಿಕೊಂಡ್ರೆ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಜಪಾನ್ನಲ್ಲಿ 7.4 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದ್ದು ಅಲ್ಲಿ ಈಗ ಸುನಾಮಿಯ ಅಲರ್ಟ್ ಅನ್ನು ನೀಡಲಾಗಿದೆ. ಇತ್ತ ಜಗತ್ತಿನಾದ್ಯಂತ ಕಾರಮೋಡ ಕವಿದಿದ್ದು ಇರಾನ್, ಇರಾಕ್ ಮತ್ತು ಅಮೆರಿಕ, ರಷ್ಯಾ, ಉಕ್ರೇನ್ ಮತ್ತು ಇಸ್ರೇಲ್ ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಯುದ್ಧ ಸಂಭವಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಣುಬಾಂಬ್ ಸ್ಫೋಟವಾಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಕೇಳಿ ಬರ್ತಾಗಿದೆ. ಇವೆಲ್ಲವನ್ನೂ ಕೂಡ ಮೊದಲೇ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಇನ್ನು ಮತೀಯ ಸಮಸ್ಯೆಯಿಂದ ಜನರು ದುಃಖಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದೇ ತೆರನಾಗಿ ಈಗ ಬಾಂಗ್ಲಾದೇಶದಲ್ಲಿ ಮತೀಯ ಗಲಭೆ ತಾರಕಕ್ಕೇರಿದ್ದು ಇಡೀ ದೇಶವೇ ಲೂಟಿಗೊಳಗಾಗಿದೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿದ್ದ ಕಾಲಜ್ಞಾನದಲ್ಲಿ ಅದೊಂದು ಸಂಕೇತ ಸಿಕ್ಕರೆ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದ್ದಾರೆ. ಆ ಸಂಕೇತ ಏನು? ಜೊತೆಗೆ ಕೋಡಿಮಠದ ಶ್ರೀಗಳ ಬಾಯಿಂದ ಬರೋ ನುಡಿಗಳು ಇಂದಿಗೂ ಕೂಡ ಸುಳ್ಳಾಗಿಲ್ಲ. ಪೂರ್ವಜರು ತಾಳೆಗರಿಯಲ್ಲಿ ಬರೆದಿಟ್ಟ ಕಾಲಜ್ಞಾನ ಭವಿಷ್ಯವನ್ನ ಇದ್ದದ್ದು ಇದ್ದ ಹಾಗೆ ನುಡಿದು ಕೋಡಿ ಶ್ರೀಗಳು ಫೇಮಸ್ ಆಗಿದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ದೇಶಕ್ಕೆ ಸೀಮಿತವಾಗಿಲ್ಲ. ಪ್ರಕೃತಿ ವಿಪ್ಲವದಿಂದ ಹಿಡಿದು ರಾಜಕೀಯದವರೆಗೆ, ಇಸ್ಲಾಂ ರಾಷ್ಟ್ರದಿಂದ ಹಿಡಿದು ವಿಶ್ವದ ಗಣ್ಯ ನಾಯಕರವರೆಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ.
ಆದ್ರೀಗ ಕರುನಾಡ ರಾಜಕೀಯ, ದೇಶದಲ್ಲಿ ಆಗೋ ವಿಪ್ಲವ, ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ಬಂದಪ್ಪಳಿಸಲಿರೋ ಕ್ಷುದ್ರ ಗ್ರಹದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಮಹಿಳೆ ಸಿಎಂ ಆಗ್ತಾಳೆ, ದೇಶದಲ್ಲಿ ಒಂದು ದುರ್ಘಟನೆ ಸಂಭವಿಸುತ್ತೆ, ಭೂಮಿಗೆ ಕ್ಷುದ್ರ ಗ್ರಹವೊಂದು ಬಂದಪ್ಪಳಿಸಲಿದೆ ಎನ್ನುವುದನ್ನ ಕೋಡಿಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಕಾಳಗ ನಡೀತಾಗಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನಾನೇ ಸಿಎಂ ಅಂತ ಹೇಳುತ್ತಿದ್ದಾರೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿರುವ ಹೊತ್ತಲ್ಲೇ ಕೋಡಿಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಂದರೆ ಕೋಡಿಶ್ರೀಗಳು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದವಾಗಿದೆ ಎನ್ನುವ ಚರ್ಚೆಯೇ ಮುನ್ನವೇ ಈ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿಯಲಾಗಿದೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರದ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಅರ್ಧ ಅಧಿಕಾರ ನಡೆಸಿದ್ರೆ ಇನ್ನುಳಿದ ಅಧಿಕಾರದ ಅವಧಿಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿರುವಂತಹ ಬೆನ್ನಲ್ಲೇ ಈಗ ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಅಚ್ಚರಿಯನ್ನ ಮೂಡಿಸಿದೆ. ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡುವುದಿಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಈಗ ಹಾಲುಮತ ಸಮಾಜದವರ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ. ಹಾಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸಿಕೊಳ್ಳೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಅವರಾಗಿಯೇ ಅಧಿಕಾರ ಬಿಡಬೇಕು, ಅವರಿಂದ ಅಧಿಕಾರ ಪಡೆಯುವುದು ಅಷ್ಟು ಸುಲಭವಲ್ಲ. ಮುಂದೆ ಏನೆಲ್ಲ ಆಗತ್ತೆ ಅಂತ ಯುಗಾದಿಯ ಬಳಿಕ ಭವಿಷ್ಯವನ್ನ ಹೇಳ್ತೇನೆ ಅಂತ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಕೋಡಿಶ್ರೀಗಳ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಸದ್ಯಕ್ಕೆ ಸುಲಭವಾದ ಮಾತಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ನಡೆಯುವ ಲಕ್ಷಣಗಳು ಇಲ್ಲ. ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವುದು ಸಾಧ್ಯವಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರು ತಾನಾಗಿಯೇ ಅಧಿಕಾರವನ್ನ ಬಿಡಬೇಕು, ಅದನ್ನ ಹೊರತುಪಡಿಸಿದರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ ಅಂತ ಪರೋಕ್ಷವಾಗಿ ತಮ್ಮ ಭವಿಷ್ಯವಾಣಿಯ ಮೂಲಕ ತಿಳಿಸಿದ್ದಾರೆ. ಇನ್ನು ಯುಗಾದಿ ಹಬ್ಬದ ಬಳಿಕ ಜಗತ್ತಲ್ಲಿ ಹಲವಾರು ಬದಲಾವಣೆಗಳು ನಡೆಯಲಿವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಭೀಕರವಾಗಿರಲಿದೆ. ಭೂಕಂಪ, ಸಾವು ನೋವು, ಕಟ್ಟಡಗಳು ಉರುಳುವುದು, ಸುನಾಮಿ ಸೇರಿದಂತೆ ಭೀಕರ ಘಟನೆಗಳಿಗೆ ವಿಶ್ವ ಸಾಕ್ಷಿಯಾಗಲಿದೆ. ಈವರೆಗೆ ಜಲ ಸುನಾಮಿಯಾಗುತ್ತಿತ್ತು, ಈ ಸಲ ಭೂ ಸುನಾಮಿ ಸಂಭವಿಸಲಿದೆ. ಬಾಹ್ಯಾಕಾಶದಲ್ಲೂ ಸುನಾಮಿಯಾಗಲಿದ್ದು, ಈ ಎಲ್ಲದರ ಬಗ್ಗೆ ಯುಗಾದಿಯ ಬಳಿಕ ಮತ್ತೆ ಭವಿಷ್ಯವನ್ನ ಹೇಳ್ತೇನೆ ಅನ್ನೋದರ ಮೂಲಕ ಮತ್ತೆ ಭವಿಷ್ಯವನ್ನ ನುಡಿದಿದ್ದಾರೆ. ಸಂಕ್ರಾಂತಿ ಭವಿಷ್ಯವು ರಾಜ ಮಹಾರಾಜರಿಗೆ ಹಾಗೂ ದೊಡ್ಡ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗತ್ತೆ. ಬಳಿಕ ಚಂದ್ರಮಾನ ಯುಗಾದಿ ಬರುತ್ತೆ. ಚಂದ್ರನನ್ನ ಆಧಾರವಾಗಿಟ್ಕೊಂಡು ಮಳೆ, ಬೆಳೆ, ಅವಘಡಗಳು, ಸುಖ ದುಃಖಗಳು ಸೇರಿದಂತೆ ಈ ವಿಷಯಗಳ ಬಗ್ಗೆ ಯುಗಾದಿಯ ಭವಿಷ್ಯ ಹೇಳಲಾಗುತ್ತೆ. ಯುಗಾದಿ ಹಬ್ಬ ಇನ್ನೊಂದೇ ತಿಂಗಳಲ್ಲಿ ಬರಲಿದೆ. ಹೀಗಾಗಿ ಅದರ ಮೇಲೆ ಈಗಾಗಲೇ ಭವಿಷ್ಯ ಹೇಳುವುದು ಕಷ್ಟ. ಈಗಿರುವ ಲಕ್ಷಣಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳು ಇಲ್ಲ. ಈ ವರ್ಷ ರಾಜ್ಯದಲ್ಲಿ ಮಳೆ, ಬೆಳೆ ಉತ್ತಮವಾಗಿರಲಿದ್ದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಯುಗಾದಿಯ ಬಳಿಕ ಮತ್ತೆ ಜಾಗತಿಕದ ಬಗ್ಗೆ ಬಹಳ ಅಜಾಗರೂಕತೆ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಭೀಕರತೆ ಕಾಡುವ ಲಕ್ಷಣಗಳು ಇವೆ. ಭೂಮಿ ಕುಪ್ಪಳಿಸುವುದು ಅಂದ್ರೆ ಭೂಕಂಪ, ಸಾವು ನೋವು ಹೆಚ್ಚಾಗುವುದು ಅಂದ್ರೆ ರೋಗ ರುಜಿನಗಳು ಹೆಚ್ಚಾಗತ್ತೆ, ಕಟ್ಟಡಗಳು ನೆಲಸಮವಾಗುವುದು, ಜೊತೆಗೆ ಭೂ ಸಮಾಧಿ, ಭೂ ಜಲಸಮಾಧಿ, ಭೂ ಸುನಾಮಿ, ಜಲಸಮಾಧಿ, ಬಾಹ್ಯ ಸುನಾಮಿ ಅಂತ ಹೇಳಲಾಗತ್ತೆ. ಇಷ್ಟು ದಿನಗಳವರೆಗೆ ಜಲಸಮಾಧಿಯಾಗಿತ್ತು, ಆದರೆ ಈಗ ಭೂ ಸಮಾಧಿಯಾಗುವ ಲಕ್ಷಣಗಳು ಕಾಡ್ತಾ ಇದೆ ಅಂತ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು, ಜೊತೆಗೆ ಬಾಹ್ಯಾಕಾಶದಲ್ಲೂ ಕೂಡ ಸುನಾಮಿಯಾಗತ್ತೆ ಅನ್ನೋದರ ಮೂಲಕ ಹೇಳಲಾಗಿದೆ. ಕಾಲಜ್ಞಾನ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗಿ ತಿಳಿದುಕೊಂಡಿರುವ ಸಾಧು ಸಂತರು ಅವುಗಳನ್ನ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನ ಕಾಲಜ್ಞಾನ ಅಂತ ಕರೆಯಲಾಗತ್ತೆ. ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮೊದಲೇ ಹೇಳೋದು ಅದು ತ್ರಿಕಾಲಜ್ಞಾನಿಗಳಿಗೆ ಮಾತ್ರ ಸಂಭವನೀಯವಾಗಿರತ್ತೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ 4 ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾಳ ಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು. ಈ ಪ್ರವಾಹದಿಂದ ತಿರುಮಲದಲ್ಲಿ 4 ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ. ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು.
ಇದು ಕೂಡ ನಿಜ ಆಗಿದೆಯಲ್ವಾ? ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ. ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗುತ್ತೆ, ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು. 6 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು. ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ 6 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರಂತೆ. ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು. ಕೆಲವರು ಹೊಟ್ಟೆಪಾಡಿಗಾಗಿ, ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು. ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ. ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು, ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿಗೆಳುತ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಪೀಡಿಸ್ತಾ ಇದೆ. ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾರದ ರೇಟ್ ಏರುತ್ತಾನೆ ಇದೆ. ಇನ್ನು ಗೋದಾವರಿ ನದಿ 12 ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ. ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ. ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗ್ಬೀಳತ್ವೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಮ್ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ. ಇನ್ನು ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರಂತೆ. ಆ ಒಡೆದು ಹೋಗಿರುವಂತಹ ಕಲ್ಲಿನ ತುಂಡುಗಳು ಮತ್ತೆ ಆಕಾಶಕ್ಕೆ ಹಾರುತ್ತವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಾಲಯ ವಿಗ್ರಹದಿಂದ ರಕ್ತ ಸೋರತಂತೆ ಅಂತ ಬರೆದಿಟ್ಟಿದ್ದಾರೆ. ಕಲಿಯುಗದಲ್ಲಿ 597ನೇ ವರ್ಷದಲ್ಲಿ ಎಷ್ಟೋ ವಿಶೇಷತೆಗಳು ನಡೆಯಲಿವೆಯಂತೆ. ದಾಮ್ರನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ₹1 ಸೇರುವ ಅಕ್ಕಿಯನ್ನ ಮಾಡ್ತಾರಂತೆ. ಜನ ಕಿರಿಚಾಡಿ ಸಾಯ್ತಾರೆ ಅಂತ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಾನು ಯಾವಾಗ ಹುಟ್ಟಿ ಬರ್ತಾರೆ ಅನ್ನುವಂತಹದನ್ನು ಕೂಡ ಬರೆದಿಟ್ಟಿದ್ದಾರೆ. ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ. 7 ಗ್ರಾಮಗಳಲ್ಲಿ 1 ಗ್ರಾಮ ಉಳಿದು ಹೋಗುತ್ತೆ. ಅಂದ್ರೆ ಪ್ರಾಣನಷ್ಟ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ. ಆ ಸಮಯದಲ್ಲಿ ಸಾವಿರಾರು ಹಸುಗಳು ಸಾಯುತ್ತವೆ. ಧೂಮಕೇತು ಎಂಬ ನಕ್ಷತ್ರ ಹುಟ್ಟಿಕೊಳ್ಳುತ್ತೆ. ಇನ್ನು ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರ ಜನ್ಮ ರಹಸ್ಯವನ್ನು ಕೂಡ ಹೇಳ್ತಾ 5000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೇನೆ. ಈ ಘಟನೆ ನಡೆಯೋಕ್ಕೂ ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯತ್ವೆ ಅಂತ ಹೇಳಿದ್ದಾರೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆ ನಾವೆಲ್ಲರೂ ತಪ್ಪದೇ ಮುಂದೆ ಸಾಗಲೇಬೇಕಾಗಿದೆ. ಇನ್ನು ಕಾಶಿಯಲ್ಲಿರುವ ದೇವಾಲಯ 40 ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿ ಇರತ್ತೆ ಅಂತ ಹೇಳಿದ್ರು. ಅವರು ಹೇಳಿದಂತೆ 1910ರಿಂದ 1912ರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರೀ ಪ್ರವಾಹ ಬಂದು ಆ ಜಾಗದಲ್ಲಿ ಕಾಲರ ವ್ಯಾಪಿಸಿತ್ತು. ಆ ಸಮಯದಲ್ಲಿ ಕಾಶಿ ಪುಣ್ಯ ಕ್ಷೇತ್ರವನ್ನ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಕೊಡೋದಕ್ಕೆ ಬಿಟ್ಟಿರಲಿಲ್ಲ. ಅದೇ ತರ ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಈಶಾನ್ಯ ದಿಕ್ಕಿನ ವಿಷಕಾರಿ ಪುಟ್ಟಿತೋ ಲಕ್ಷಲಾದಿ ಪ್ರಜೆಗಳು ಸಚ್ಚೇರಯ್ಯ,
ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಗೆ ತಗುಲಿ ಕೋಟಿಲಾಗ ತೂಗಿ ಸಚ್ಚರಯ್ಯ. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಒಂದು ವಿಷ ಹುಟ್ಟಿಕೊಳ್ಳುತ್ತೆ, ಆ ವಿಷದಿಂದ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಒಕ್ಕರಿಸುತ್ತೆ, ಕೋಳಿಯಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಈಗ ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಬಗ್ಗೆ ಅಂದಿನ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿದ್ರು. ಕೋರಂಚಿ ಅಂತಂದ್ರೆ ಕೊರೋನಾ ಅಂತ ಈಗ ನಾವು ಅದನ್ನ ಊಹೆ ಮಾಡಿಕೊಳ್ಳಬಹುದು. ಇನ್ನು ಕಲಿಯುಗದ ಅಂತರ್ಗತದಲ್ಲಿ ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗುತ್ತವೆ. ಬೆಂಡು ಮುಳುಗಿ ಗಂಡು ತೇಲುವುದು, ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯುತ್ತವೆ. ಮಧುರೆ ಮೀನಾಕ್ಷಿ ಮನುಜರೊಂದಿಗೆ ಮಾತನಾಡ್ತಾಳೆ. ರಣಭಯಂಕರ ಮಳೆಯೂ ಸುರಿಯುತ್ತೆ, ಸುಳಿಗಾಳಿಯಿಂದ ಕೆಲವರು ಸಾಯ್ತಾರೆ. ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹವನ್ನ ಉಂಟು ಮಾಡಿಕೊಳ್ತಾರೆ. ಕಳ್ಳತನ ರೋಗಗಳ ಉಪದ್ರವಗಳು ಹೆಚ್ಚಾಗತ್ತೆ. ಭೂಮಿ ರಕ್ತದಿಂದ ನೆನೆದು ಹೋಗತ್ತೆ. ವೆಂಕಟೇಶ್ವರನ ಸೊತ್ತಾದ ಆಭರಣಗಳನ್ನ ದೋಚಿಸ್ತಾರೆ. ಶೀತೋಷ್ಣ ಜ್ವರಗಳಿಂದ ಜನ ಸಾಯ್ತಾರೆ. ವೈಷ್ಣವ ದೇವಾಲಯದಲ್ಲಿ ರಕ್ತ ಹುಟ್ಟತ್ತೆ. ಉತ್ತಮ ಔಷಧಿಯೂ ಕೂಡ ಇಲ್ಲವಾಗತ್ತೆ. ಒಬ್ಬ ಮಹನೀಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನ ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿದ ನಂತರ ಮಹಾತ್ಮನಾಗಿ ಬಿಡುತ್ತಾನೆ. ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನ ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕಿದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗುತ್ತೆ. ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನ ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ. ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ 14,000 ಘಟನೆಗಳನ್ನು ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ. ಕೆಲವು ಘಟನೆಗಳು ನಡೀತಾಗಿವೆ, ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ. ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ. ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದು ಘಟನೆ ನಡೆಯಲಿದೆಯಂತೆ. ಆ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಕಾಲಜ್ಞಾನ ಭವಿಷ್ಯವಾಣಿ ಭಾಗ 2ರಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.